ಲಸ್ಮಕಯ್ಯ ಲಸ್ಮಕಯ್ಯ ಒಂದಿಟ್ಟು ಸಾರಿದ್ರೆ ಬಿಡ್ತಿದ್ದೆ. ಇಲ್ಲ ಕಣೆ ಸಿದ್ದಮ್ಮ, ನಾವು ಸಾರು ಮಾಡಿಲ್ಲ, ತಿಂಡಿ ಮಾಡಿದ್ವಿ. ಉಪ್ಪಿಟ್ಟು ಮಾಡಿದ್ವಿ. ಇನ್ನು ಮಧ್ಯಾಹ್ನಕ್ಕೆ ಯಾತನ ಮಾಡ್ಬೇಕು, ಇನ್ನ ಯಾತು ಮಾಡಿಲ್ಲ. ಇದ್ದಿದ್ರೆ ಬಿಡ್ತಿದ್ದಮ್ಮ. ನಾನು ಒಬ್ಳೆ ಇದ್ನಲ್ವೇ, ಒಬ್ಳಿಗೆ ಇನ್ನೇನ್ ಸಾರು ಮಾಡ್ಕೊಂಬನ, ನೀನ್ ತಗೊಂಡಿಟ್ಟು ಇದ್ರೆ ತೊಂಗ್ಳು ಪಂಗ್ಳದನ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ನಮ್ಮ. ಇಲ್ಲಮ್ಮ, ತೊಂಗ್ಳದು ಇಲ್ಲ ಪಂಗ್ಳದು ಇಲ್ಲ. ನಾವೇ ಹಾಕಿಕ್ಕೆಮ್ಮನ ತೊಂಗ್ಳದ್ ಪಂಗ್ಳದ್ ಆಸುತ್ತೆ ಅಂತ ಹೇಳಿ ಮುಸ್ರೆ ಕೊಯ್ದು ಸುಮ್ಮನೆ ಹಾಕ್ತಿವಿ. ಅಲ್ಲ ಏನ್ ಒಬ್ಳಿದ್ರೆ ಏನಂತೆ, ಒಂದೆರಡು ಹಸ್ರುಗಾಯಿ ಬದನೆಕಾಯಿ ಟಮಾಟೆ ಹಣ್ಣು ಹಾಕಿ ಯಾತನ ಮಾಡ್ಕೆ ಸಾರ ಒಂದ್ ದಿವಸ ಮಾಡಿದ್ರೆ 2 ದಿವಸ ಬರುತ್ತಮ್ಮ, 2 ದಿವಸ 3 ದಿವಸ ಬರುತ್ತೆ. ನೀನೇನಂಗೇನೆ ಮನೆಗೆ ತಾರಾಡ್ತಿಯಮ್ಮಂಗೇನೆ ದಿನಾ ಸಾರು ಸಾರು ಅಂತಾನೆ. ಏ ಒಬ್ಳಿಗೆ ಸಾರು ಮಾಡ್ಕೊಂಬಕ್ಕೆ ಬೇಜಾರು. ಒಂದಿಟ್ಟು ಅನ್ನ ಮಾಡ್ಕೊಂತೀನಿ, ಯಾರ ಮನೆಗನ ಒಂದಿಟ್ಟು ಇಸ್ಕೊಂಬಂದತ್ತ ಉಂಡು ಹೋಗ್ತೀನತ್ತ ವಾಲ್ದ ಕಡಿಕೆ. ವಾಲ್ದ ಕಡಿಕೆ ಹೋಗಿ ಒಂದಿಷ್ಟು ಕಡ್ಡಿ ಸಿಕ್ಕೊಂಬರೋಣ ಅಂತಾನೆ. ಸಾರು ಮಾಡ್ಕೊಂಡ್ ಕುಕ್ಕಂಡ್ರೆ ಗೊತ್ತಾಗುತ್ತೆ ಕಣಕ, ತಿರ್ಗಲ್ಲಿ ಗರಿ ಒಂದೇ ಒಂದ್ ಸಿಗಲ್ಲ ವಾಲ್ತಾಗಿ. ಅದಕ್ಕೇನಿ ಬಿಡು, ಇಲ್ದಿದ್ರೆ ಹೊಟ್ಟೆ ಹೊತ್ತು ಅಲ್ಲಿ ನಿಂಗ ಕಂಟಾಗೆ ನಾನು ಇದ್ರೆ ಇಸ್ಕೊಂಡು ಹೋಗ್ತೀನಿ. ಹೋಗಮ್ಮ, ಅವಳು ಐದಾಳೋ ಇಲ್ವಾ ಪಾಪ, ಅವಳೇ ದಿನ ಕೂಲಿ ಹೋಗ್ತಾಳೆ ತಾರಾಡ್ಕೊಂಡು, ಇನ್ನೆಲ್ ಸಾರು ಮಾಡಿರ್ತಾಳೆ ಇಟ್ಟತ್ಕೇನು. ಹೋಗು. ಅವಕ್ಕಯ್ಯ ಅಂತದೇನು ಅಲ್ಲ, ಯಾತನ ಸಾರು ಇದ್ರೆ ಬಿಟ್ಕೊಳ್ಸುತ್ತೆ, ಇಲ್ಲ ಅಂದ್ರೂ ಪರವಾಗಿಲ್ಲ, ಆಮೇಲೆ ಬಾರಿ ಸಿದ್ದಮ್ಮ ಬಿಟ್ಕೊಡ್ತೀನಿ ಅಂತ ಹೇಳುತ್ತೆ. ಇನ್ ಕೆಲವ್ರು ಐದಾರೆ ಇದ್ರೂ ಇಲ್ಲ ಅಂತ ಕಳಿಸ್ತಾರೆ. ಏನಂಗೆ ಒಂದಿಟ್ಟು ಸಾರು ಬಿಟ್ಟಿಡ್ತೀನಿ, ಅವ್ರ ಮನೆದೆಲ್ಲ ಹೋಗ್ಬಿಡುತ್ತೀನೋ ಅಮ್ಮಂಗೆ. ಸರಿ ಬತ್ತೀನಿ. ಏನ್ ಒಂದಿಟ್ಟು ಸಾರು ಬಿಟ್ಟಿದ್ರೆ ಏನ್ ಇವಳು ಮನೆ ಗಂಟೆಲ್ಲ ಹೋಗ್ಬಿಡದೆ. ಇಲ್ಲ ಅಂತಾಳೆ ಇದ್ರು ಎಂದನ ಬರ್ಲಿ, ಇಲ್ಲ ಇಲ್ಲ ಅಂತಾಳೆ. ನಾನು ಅದೆಲ್ಲ ನೋಡೋಣ ಇವತ್ತಾದ್ರೂ ಬಿಡ್ತಾಳೇನೋ ಇವಳು ಅಂತ ಬಂದೆ, ಇವತ್ತು ಇಲ್ಲ ಅಂದ್ಲಲ್ಲ. ಎಲ್ಲ ಇವಳ ನೋಡ್ದ ಎಂತ ದೌಲತ್ತು, ಮನೆ ಸಾರಿಗೆ ಹಾಲ್ಕಂಡ್ ತಿಂಬೊಳಗೆ. ಓಹೋ ನನಗೆ ಹೇಳಿರೋದು ಇವಳು ಇದ್ರು ಬಿಡಲ್ಲ ಅಂತಾರೆ ಅಂತಾನೆ. ಇಂತಾಳಿಗೆ ಯಾಕೆ ಬಿಡ್ಬೇಕು, ಘನವಾಗಿ ಎಲ್ಲ ಕುಡಿಕೆ ಅಂತಾಳೆ. ಸಾರು ಮಾಡ್ಕೊಂಡು ತಿಂಬಕ್ಕಾಗಲ್ಲ, ಮನೆ ಹಲಿತಾಳ ಹಂಗೇನೆ ಸಾರಿಗೆ. ಸಾರು ಬಿಡ್ರಿ ಅಂತಾನೆ. ಏನಂಗೆ ಇವಳು ಬತ್ತಾಳೆ ಅಂತ ಹೇಳಿ ಮಾಡಿಕೊಂಡಿರ್ತಾನೆ ನೋಡಿ, ಹೆಚ್ಚಾಗಿ ಬಿಟ್ಕೊಳಿಸ್ಬೇಕು ಇವಳು ಬಂದೇಡ್ಕೇನೆ. ಯಾರನ್ನೆಲ್ಲ ಸ್ಮಕ ಹಂಗ್ ಬೈಕಂತಿದ್ದೆ. ಇನ್ಯಾರನ್ನ, ಅವಳ ಇದ್ದಾಳಲ್ಲ ಅವಳು ಸಿದ್ದಿ, ಮನೆ ಸಾರಿಗೆ ಹಂಗೇನೆ ಅಲೀತಾಳೆ. ಇವಾಗ ಇಲ್ಲಿಗೆ ಬಂದಿದ್ಲು, ಒಂದಿಟ್ಟು ಸಾರಿದ್ರೆ ಬಿಡ್ತೀಯಲ್ಲ ಸ್ಮಕಯ್ಯ ಅಂತಾನೆ. ನಮ್ಮನೆಗೆ ಇನ್ನ ಮಾಡಿಲ್ಲ, ತಿಂಡಿ ಮಾಡಿದ್ವಿ, ಅದಕ್ಕೆ ಇನ್ನ ಮಾಡಿಲ್ ಕಣಿ ಅಂತ ಅಂದ್ರೆ ನಿಂಗ ಕೈರ್ಮಂತಕ್ಕೆ ಹೋಗ್ತೀನಿ ಹೇಳು. ಅವಕ್ಕಯ್ಯ ಅಂತದಲ್ಲ, ಕೆಲವರು ಸಾರಿ ಇದ್ರು ಇಲ್ಲ ಅಂತಾರೆ ಅಂತಾನ. ಹೆಂಗ್ಯೋ ಮಾತಾಡೋಗ್ಬಿಡ್ತಾಳೆ ನೋಡಿ. ಅಯ್ಯೋ ಏನ್ ದಿಮಾಕಿ ಅವಳಿಗೆ, ಮನೆ ಸಾರಿಗೆ ಹಾಲ್ಕಂಡ್ ತಿಂಬೊಳಗೆ. ಹಂಗೆ ಮತ್ತೆ ಅವಳು ಒಬ್ಳೆ ಇದೀನಿ ಹೆಂಗಾನ ಆಗ್ಲೇಳು, ಯಾರ ಮನೆಗಾನ ಹೋದ್ರೆ ಯಾರಾದ್ರೂ ಒಂದ್ ತೊಟ್ಟು ಬಿಟ್ಟೇ ಬಿಡ್ತಾರೆ ಸಾಕು ಸಾರು. ಇನ್ ತರಕಾರಿ ತಮ್ಮ ದುಡ್ಡೆಲ್ಲ ಉಳಿಯುತ್ತೆ, ಎಲ್ಲಾ ದುಡ್ಡುನು ಕುಡಿಕೊಂತಾಳೆ ಸುಮ್ಮನೆ. ಏನ್ ಸುತ್ತ ಒತ್ಕೊಂತಾಳೆ, ಒತ್ಕೊಂಡು ಹೋಗ್ತಾಳೇನೋ ಅಮ್ಮಂಗೆ ಕುಡಿತಾ ಕಣಿ. ನೆಟ್ಟಿಗೆ ಹೊಟ್ಟಿಗೆ ತಿಂಬಲ್ಲ ಏನೂ ಇಲ್ಲ. ಹೇಳತ್ತ ಅಯ್ಯ ಅಂತ ಬಾಳು ಯಾಕೆ ಬೇಕು. ಕೂಲಿ ಹೋಗ್ತಾಳೆ ಘನವಾಗಿ, ಕೂಲಿ ಹೋಗ್ತಾಳೆ. ಕೂಲಿ ಇಲ್ದಿದ್ದಾಗ ಅವ್ರ ಇವ್ರು ತಾಡ್ತಕ್ ಹೋಗಿ ಗರಿ ಸಿಕ್ಕೊಂಬತ್ತಾಳೆ, ಕಡ್ಡಿ ಮಾರ್ಕೊಂಡು ಅದನ್ನೂ ದುಡ್ಡು ಮಾಡ್ಕೊಂತಾಳೆ. ಆ ಗೃಹಲಕ್ಷ್ಮಿದ್ 2,000 ರೂಪಾಯಿ ಅದು ಘನವಾಗಿ ಬರುತ್ತೆ. ದುಡ್ಡಿದ್ರು ತರಕಾರಿ ತಕೊಂಡು ಅಡ್ಗೆ ಮಾಡ್ಕೊಂಡು ಸಾರು ಮಾಡ್ಕೊಂಡು ತಿಂಬಕ್ಕೆ ಮೈ ಬಾರ ಅವಳಿಗೆ. ಮೈ ಬಾರ ಅಲ್ಲ, ದುಡ್ಡು ಖರ್ಚಾಗ್ಬಿಡುತ್ತೆ ಅಂತಾನ. ತರಕಾರಿ ತಗೊಂಡ್ರೆ ದುಡ್ಡು ಖರ್ಚಾಗುತ್ತಲ್ಲ, ಅದಕ್ಕೇನೆ ಯಾಕೆ ಸುಮ್ಮನೆ ಯಾರಾನ ಒಂದಿಟ್ಟು ಹೆಚ್ಚಾಗಿ ಮಾಡೇ ಮಾಡಿರ್ತಾರೆ, ಕೊಡ್ತಾರೆ ಯಾರಾನ ಒಬ್ರಲ್ಲ ಒಬ್ರು ಅಂತ ಹೇಳಿ ಲೋಟ ಇಟ್ಕೊಂಡು ಮನೆ ಹಲಿತಾಳ ಅವಳು. ನಮ್ಮಂತಕ್ಕೂ ಬಂದಿದ್ಲು, ನಾನು ಇಲ್ಲ ಅಂದೆ. ಯಾರು ಬಿಡ್ತಾರೆ ದಿನಾನ, ಏನೋ ಒಂದ್ ದಿವಸ ಅಲ್ಲ ಒಂದ್ ಕಾಲ ಅಲ್ಲ, ದಿನ ಬಿಟ್ಟು ದಿನ ಬರ್ತಾಳೆ. ಸಾಕು ಐತೇನ ಭಾಗ್ಯಕಯ್ಯ ಕೊಡು ಅಂತಾನೆ. ನಾನು 7 ದಿನ ಕೊಡ, ನಾನು 1 ದಿವಸ 2 ದಿವಸ ಕೊಟ್ಟೆ. 1 ದಿವಸ 2 ದಿವಸ ಕೊಟ್ಟಿದ್ಕೆ ದಿನ ಬರೋಕ್ ನಿಂತ್ಕೊಂತಾಳೆ. ಅದಕ್ಕೆ ನಾನು ಇಲ್ಲ ಅಂತೀನಿ ಇವಾಗ ಇದ್ರುನು. ಯಾರನೇ ಲಸ್ಮಕ ಭಾಗ್ಯಮ್ಮ ಹಂಗ್ ಬೈಕೆಂತೀರಾ? ಇನ್ಯಾರನು ಗುಂಡಕಯ್ಯ, ಅವಳ ಇದಾಳಲ್ಲ ಸಿದ್ದಿ. ಗಂಡ ಬಿಟ್ಟು ಬಂದಿಲ್ ತವ್ರ ಮನೆಗೆ ಸೇರ್ಕೊಂಡು ಅಪ್ಪಯ್ಯಗೂ ಅಮ್ಮಯ್ಗೂ ಮಾಡಿಕ್ಬೇಕಾಗುತ್ತೆ ಅಂತಾನೆ. ಅವ್ರ ಕುಟು ಗುದ್ದಾಡ್ಕೊಂಡು ಇವಾಗ ಬ್ಯಾರೆ ಮಾಡ್ಕೊಂಡು ತಿಂತಾಳಲ್ಲ ಆ ರೂಮ್ನಾಗ ಸೇರ್ಕೊಂಡು. ಅಡ್ಗೆ ಮಾಡ್ಕೊಂಡು ತಿಂಬಕ್ಕೇನೆ ಮೈ ಬಾರ ಅವಳಿಗೆ. ಘನವಾಗಿ ಎಲ್ಲ ದುಡ್ಡುನು ಬರುತ್ತೆ, ಆದ್ರೂ ಮನೆಗೆ ಅಲಿತಾಳೆ ಸಾರಿಗೆ. ನಾನು ಹೇಳ್ತೀನಿ ಕಣೆ ಲಸ್ಮಕ್ಕ ಅವಳಿಗೆ, ಯಾಕೆ ಸುಮ್ಮನೆ ಹಿಂಗೆ ಅವ್ರ ಮನೆಗೆ ಸಾರಿಗೆ ಅಲಿತ್ಯಾ? 1 ದಿವಸ ಯಾತನ ಸಾರು ಮಾಡಿರೆ 3 ದಿವಸ ಆಗುತ್ತಮ್ಮ ಮಾಡ್ಕೊಂಡು ಉಣ್ಣು, ಸುಮ್ಮನೆ ಯಾಕೆ ಮನೆ ಅಲಿತ್ಯ ಅಂತಂದ್ರೆ. ಹೋಗ್ಗುಂಡಕಯ್ಯ ಯಾರು ಮಾಡ್ತಾರೆ ಒಬ್ಳಿಗೋಸ್ಕರನ ಸಾರ ಅಂತಾಳೆ. ಒಬ್ಳಿಗೋಸ್ಕರನ ಸಾರು ಯಾರು ಮಾಡ್ತಾರೆ ಅಂದ್ರೆ ಉಂಬಲ್ವೇನಮ್ಮ, ಒಬ್ಳಾದ್ರೇನು ಇಬ್ರಾದ್ರೇನು ಉಣ್ಲೇಬೇಕು ತಾನೆ ಹೊಟ್ಟೆ ತುಂಬನ. ಇಟ್ಟಂದೆಲ್ಲ ಮಾಡೋದೆಲ್ಲನ ಉಂಬಕ್ಕಾಗಿನಿ ತಾನೆ. ಅಲ್ಲ ಉಂಬದಲ್ಲೇ ಕುಡಿಕಾಳು, ಇನ್ನು ಆ ಪಾಟಿ ಕುಡಿತಾಳೋ ಏನ್ ಕತ್ತಿಯೋ, ಇನ್ ಯಾರಿದ್ದಾರೆ ಅಂತ ಆ ಪಾಟಿ ಕುಡಿತಾಳೋ ಏನೋ. ಅಲ್ಲ ಇನ್ ಯಾರನ ಇದ್ರೆ ಇನ್ ಆ ಪಾಟಿ ಕುಡಿಕಾಳೋ ಏನೋ. ಮಕ್ಕಳು ಮರಿ ಇಲ್ದೇ ಇರೋದಕ್ಕೆ ಹಿಂಗೆ ತಾರಾಡ್ತಾಳೆ. ಆಸೆ ಇರ್ಬೇಕಮ್ಮ, ಆದ್ರೆ ಇವಳಂಗೆ ದುರಾಸೆ ಇರಬಾರ್ದು. ಎಲ್ಲಾ ಕುಡಿಕಿರಿ ಒಟ್ಟಿಗೆ ಯಾಕೆ ತಿಂತಾಳೆ? ಹಿಂಗೆ ಅವ್ರ ಮನೆ ಇವ್ರ ಮನೆ ತಂಗಳು ಸಾರು ತಿಂದು ಆಮೇಲೆ ಕಾಯಿಲೆ ಬಿದ್ದು ಮನಿಕೊಂಡ್ರೆ ಈಗ ಕುಡಿಕೇಳಲ್ಲ ದುಡ್ಡು, ಅದು ನೋಟು ತಾಂಡಾಗಿ ಆಸ್ಪತ್ರೆ ಬಾಯಿಗೆ ತೂರ್ದು ಬರ್ಬೇಕಾಗುತ್ತೆ.
ಅದನ್ನ ಹೇಳಿರಿ ಅರ್ಥನೇ ಮಾಡ್ಕೊಂಬಲ್ಲ ಸಿದ್ಧಿ. ಹಾ ಹೌದು ಲಕ್ಷ್ಮಿಂದ ಅಕ್ಕ. ಅಯ್ಯೋ ಯಾರಿದಾರ ಯಾರಾದ್ರೂ ಇಲ್ವಾ ನೆಂಟರು ಬಂದಿದ್ದಾರೆ ಅವ್ರ ಎದುರಿಗೆ ಯಾವ ತರ ಕೇಳೋದು ಅಂತ ಗೊತ್ತೇ ಆಗಲ್ಲ ಸಿದ್ಧಿಗೆ. ನಿನ್ನೆ ನಮ್ದು ಮನೇಲಿ ಯಾರೋ ನೆಂಟರು ಬಂದಿದ್ದಾರೆ, ಅದಕ್ಕೋಸ್ಕರ ನಾವು ಚಿಕನ್ ಸಾಂಬಾರ್ಗೆ ಮಾಡಿದ್ವಿ ಲಕ್ಷ್ಮಿಂದ ಅಕ್ಕ. ಎಲ್ರು ಊಟಗೆ ಮಾಡ್ತಾ ಇದೀವಿ. ನುಗ್ಗಿ ಒಳಗಡೆನೆ ಬರ್ತಾಳೆ, ಬಾನು ಬಾನು ಅಂತ ಹೇಳಿ ಹರ್ಚ್ಕೊಂಡು. ಅಯ್ಯೋ ನಮ್ದಕ್ಕೆ ಅಂತೂ ಬೇಜಾರ್ಗೆ ಆಗ್ಬಿಡ್ತು ಲಕ್ಷ್ಮಿಂದ ಅಕ್ಕ. ಇನ್ನೇನ್ ಮಾಡೋದು, ಎಲ್ರ ಹೆದರಿಗೆ ಯಾವ ತರ ಅವಳಿಗೆ ಬೈಯೋದು ಅಂತ ಹೇಳಿ ಸುಮ್ನೆ ಹಿಸ್ಕೊಂಡು ಒಂದ್ ಸ್ವಲ್ಪ ಸಾರ್ ಬಿಟ್ಟು ಕಳಿಸ್ತೆ ಲಕ್ಷ್ಮಿಂದ ಅಕ್ಕ. ನೋಡು ಅಲ್ಲ ಚಿಕನ್ ಸಾಂಬಾರ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿದ್ದೇನೆ ಬರ್ತಾಳೋ ಅಥವಾ ಗೊತ್ತಿಲ್ಲದೆ ಬರ್ತಾಳೋ ಯಾರಿಗ್ ಗೊತ್ತು. ನಾನು ಅವಳು ಚಿಕನ್ ಸಾಂಬಾರ್ ಮಾಡಿದೀರಾ ಅಂತ ವಾಸನೆ ಇಟ್ಕೊಂಡೆ ಬಂದಿರ್ತಾಳ ಅವಳು. ಅವಳದು ಮನುಷ್ಯ ಮೂಗಲ್ಲ ನಾಯಿ ಮೂಗು. ಯಾರ ಮನೆಗನ ಯಾತನ ಮಾಡ್ಲೇಳು ಅವ್ರ ಮನೆಗೆ ಹೋಗ್ತಾಳೆ ಸಾರಿಗೆ ವಾಸನೆ ಇಟ್ಕೊಂಡು, ಸಾರ್ ಬಿಡ್ರಿ ಒಂದಿಟ ಅಂತಾನ. ಯಾವ್ದಾನ ದೇವ್ರು ಹಬ್ಬಗಳಾಗುನು ಒಂದ್ ಕೋಳಿ ತಂದು ಸಾಂಬಾರ್ ಮಾಡ್ಕೊಂಡ್ ತಿಂಬಲ್ಲ ಅವಳು. ಅದೇನ್ ಮಾಡ್ತಾಳೋ ಏನೋ ಕುಡಿಕ್ಕಿ. ಆಗ ಪುಟ್ಟಮ್ಮನು ಇದ್ಲು, ಒಂದು ಮೊಟ್ಟೆ ತಿಂದ್ರೆ ಹೋಗುತ್ತೆ ಅಮ್ಮಂಗೆ ಕುಡಿಕಿದ್ಲು. ಆಮೇಲೆ ನೆಲಕ್ ಬಿದ್ದು ಆಸ್ಪತ್ರೆ ಬಾಯಿ ಕಿಕ್ಕಿಳು. ತಿರ್ಗ ಅವಳು ಉಳ್ಕಂಬ್ಲಿಲ್ಲ, ಆ ದುಡ್ಡುನು ಓತು ಆಸ್ಪತ್ರೆಗೆ ಓತು ದುಡ್ಡು ಎಲ್ಲನ. ಹಂಗಾಗುತ್ತೆ ಅಷ್ಟೇ ಇವಳು ಬಾಳನು ಹಿಂಗ್ ಕುಡಿಕಿರಿ. ಕಾಣಿ ಲಸ್ಮಕ್ಕ, ಆ ಪುಟ್ಟಮ್ಮನು ಅಷ್ಟೇ ಮತ್ತೀಗ. ಯಾಕನ ಒಂದ್ ಮೊಟ್ಟೆ ತಿಂದ್ರೆ ಹೋಗುತ್ತೆ, ಒಂದು ಕೊತ್ತಂಬರಿ ಸೊಪ್ಪು ತಕೊಂಡ್ರೆ ದುಡ್ಡು ಎಲ್ಲಿ ಮುಗಿಯುತ್ತೋ ಅಂತ ಹೇಳಿ 5 ರೂಪಾಯಿ ಕೊಟ್ಟು ಕೊತ್ತಂಬರಿ ಸೊಪ್ಪನ್ನು ತಾಂತಿರ್ಲಿಲ್ಲ. ಬರೀ 2 ಟಮಾಟೆನು 2 ಬದನೆಕಾಯಿ ಹಾಕಿ ಸಾರು ಮಾಡಾಳು. ಯಾರನ ಒಂದಿಟ್ಟು ಯಾತನ ಕೊಟ್ರೆ ಅದನ್ನೇ ಸರ್ವ್ ಮಾಡಾಳು. ಎಲ್ಲನ ದೇವ್ರ ಗುಡಿಗೆ ಎಲ್ಲನ ಪ್ರಸಾದ ಕೊಟ್ರೆ ಅದನ್ನೇ ಗಂಡ ಎಂತಿ ತಿಂದು ಸುಮ್ ನಡಿ ಅಂಬರು. ಅದಕ್ಕೆ ಮತ್ತೀಗ ಕಾಯಿಲೆ ಬಿದ್ದಿದ್ದವಳು. ತೊಗೊಳೋದು ಬಿಸೆದು ತಿಂದು ನಮ್ಮ ಮನೆಗೂ ಬತ್ತಾಳಮ್ಮ ಅವಾಗ ಗುಣಜ್ಜಿ ಸಾರೈತೇನ್ ಗುಣಜ್ಜಿ ಅಂತಾನ. ಸಾರಿಲ್ಲ ಅಂತಂದ್ರೆ ನಮ್ದು ಎಮ್ಮೆ ಕರೀತಲ್ಲ, ಸಾರು ಇಲ್ಲಿದ್ ಬಟ್ಟೆ ಹೊತ್ತು ಒಂದಿಟ್ಟು ಮಜ್ಜಿಗೆ ನನ್ನ ಬಿಡು ಅಂತಾಳೆ. ನಾನು ಇನ್ನೇನ್ ಮಾಡೋದು, ಇಲ್ಗಾನ ಲೋಟ ಇಟ್ಕೊಂಡ್ ಬಂದೇವಳಲ್ಲ ಅಂತ ಹೇಳಿ ನಾವು ಬದ್ರಾಗೆ ಒಂದಿಟ್ಟು ಬಿಟ್ಟು ಕಳಿಸ್ತೀನಮ್ಮ. ಅಯ್ಯೋ ಗುಂಡಕಯ್ಯ ಒಂದೇನ್ ಸಾರು ಮಾಡಲ್ಲ ಅವಳು. ದಿನ ಒಬ್ಬೊಬ್ರು ಮನೆ. ಇವತ್ತು ನನ್ನ ಮನೆಗಾದ್ರೆ ನಾಳೆ ನಿನ್ನ ಮನೆ, ನಾಡ್ದು ಭಾಗ್ಯಮಾರ ಮನೆ, ಆಚೆ ನಾಡ್ದು ನಿಂಗಮಾರ ಮನೆ. ದಿನ ಒಬ್ಬೊಬ್ರು ಮನೆಗೆ, ಭಾನುವಾರ ಮನೆಗೆ ಒಂದ್ ದಿವಸ ಹೋಗ್ತಾಳೆ. ವಾರ ಪೂರ್ತಿ ಒಬ್ಬೊಬ್ರು ಮನೆಗೆ ಸರ್ತಿ ಮಾಡ್ಕೊಂಡು ಹೇಳಿ ಅಮ್ಮಂಗೆ ದಿನ ಒಬ್ಬೊಬ್ರು ಮನೆಗೆ ಹೋಗ್ತಾಳೆ ಸಾರಿಗೆ. ಅವ್ರಿಲ್ಲ ಅಂತಂದ್ರೆ ಇನ್ನೊಬ್ರು ಇಲ್ಲ ಅಂತಂದ್ರೆ ಮತ್ತೊಬ್ರು. ಅವಳು ಮಾತ್ರನ ಸಾರೇ ಮಾಡಲ್ಲ. ನಾನು ನೋಡಿದ್ದೀನಲ್ಲ, ದಿನ ಲೋಟ ಇಟ್ಕೊಂಡು ಹೋಗೋದೇನೆ. ಅವಳಿಗೆ ಇವಾಗ ಗೊತ್ತಾಗಲ್ಲ, ತಂಗ್ಳೂರು ಬಿಸಿಯೋದು ಅವ್ರ ಮನೆದು ಇವ್ರ ಮನೆದು ವಯಸ್ಕೊಂಬಂದು ತಿಂತಾಳೆ. ಏನಾದ್ರೂ ಕಾಯಿಲೆ ಬಂದು ನೆಲಕ್ಕೆ ಬೀಳ್ತಾಳಲ್ಲ, ಯಾರು ನೋಡ್ಕೊಂಬರ್ ಇಲ್ದಂಗೆ ಆಗ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಹೇಳ ಅವಳಿಗೆ. ಅಲ್ಲ ಮೊದ್ಲೇನೆ ಗಂಡು ಮುಚ್ಚ ಜಗಳ ಮಾಡ್ಕೊಂಡು ಇಲ್ಲಿ ಬಂದ್ಲು ತವ್ರ ಮನೆಗೆ ಅಪ್ಪ ಅಮ್ಮ ಇಂತಗೂ ಜಗಳ ಮಾಡ್ಕೊಂಡು ಇವಾಗ ಬ್ಯಾರೆ ಮಾಡ್ಕೊಂಡು ತಿಂತಾಳೆ. ಒಬ್ಳೇ ಇದ್ದಾಳೆ. ಗನ್ವ ಆದಂಗೆ ಬೇಕಾದ್ ಮಾಡ್ಕೊಂಡು ತಿನ್ಬೋದು. ಮೊಟ್ಟೆ ಬೇಯಿಸ್ಕೊಂಡು ತಿನ್ಬೋದು. ಆಮೇಲೆ ಮೊಸರು ಪ್ಯಾಕೆಟ್ ಒಂದು ಯಾತನ ತಂದು ಮೊಸರ ಗುಂಬೋದು ಅಂತವೆಲ್ಲ ಏನು ಮಾಡಲ್ಲ. ಬರೇ ಕಂಡಾರ ಮನೆ ಸಾರು ತಿಂತಾಳೆ. ಹಿಂಗ್ ತೊಗೊಳೋದು ಬಿಸಿ ತಿಂದು ಅದು ಯಾವಾಗ ಏನ್ ಕಾಯಿಲೆ ಬರುತ್ತೋ ಅವಳಿಗೆ ಹೇಳಕ್ಕಾಗಲ್ಲ. ಕಾಯಿಲೆ ಬಿದ್ರೆ ಯಾರು ನೋಡ್ಕೊಂತಾರಮ್ಮ? ಯಾರು ಇಲ್ಲ ಅವಳಿಗೆ, ಒಬ್ಳೇ ಇದ್ದಾಳೆ. ಗೊತ್ತಾಗಲ್ವಿ? ಅಯ್ಯಯ್ಯ ಅಲ್ಲ ಈಟಂದೆಲ್ಲ ಮಾಡೋದು ನಾವು ಚೆನ್ನಾಗಿರ್ಬೇಕು, ಹೊಟ್ಟಿ ಚೆನ್ನಾಗಿ ತಿನ್ಬೇಕು, ಬಟ್ಟೆ ಇಕ್ಕೇಬೇಕಮ್ಮ. ಬಟ್ಟೆ ಇಕ್ಕೆಂಬಂಗೆ ಹೊಟ್ಟೆ ತಿಂದಂಗೆ ಕುಡಿಕಿರಿ. ಇನ್ ಯಾವ ಪಾಟಿ ಕುಡಿತಾಳೆ ಅವಳು? ಏನ್ ಸೊತ್ತಾಗೇನು ಓಟು ಮಣ್ಣಕ್ ಹಾಕ್ತಾರೇನಪ್ಪ ಅವಳ ಜೊತೆಗೂ ನಮ್ಮಂಗೆ. ಆ ತರ ಕುಡಿಕೋರ್ದೆಲ್ಲ ಕಂಡರ್ ಪಾಲೆ ಆಗೋದು ಗುಂಡನ ಹಕ್ಕ. ಈಗ ಯಾರು ಬರಲ್ಲ, ಅಣ್ಣ ತಮ್ಮ ಎಲ್ಲ ಒಂದ್ ಸ್ವಲ್ಪ ಸಾಯ್ಲಿ. ಅವಳದೇನಾದ್ರು ದುಡ್ಡಿದೆ ಹೊಡೆದೇ ಇದೆ ಅಂತ ಅಂದ್ರೆ ನಮ್ಮ ಅಕ್ಕ ನಮ್ಮ ತಂಗಿ ಅಂತೇಳಿ ಹೊಡ್ ಬರ್ತಾರೆ ಅಣ್ಣ ತಮ್ಮ ಎಲ್ಲ. ಈಗ ನೋಡು ಒಬ್ಳೇ ಇದ್ದಾಳೆ, ಸುಮ್ನೆ ಅಚ್ಚಕಟ್ಟಾಗಿ ಮಾಡ್ಕೊಂಡು ತಿನ್ಬೇಕು ತಾನೆ. ಒಬ್ಳಿಗೆ ಎಷ್ಟ್ ಬೇಕೋ ಅಷ್ಟ ಬಿಸಿದ ಬರೀ ಕಂಡರ್ ಮನೆಗೆ ಓಡಾಡ್ತಾಳೆ. ಅದು ಕೊಡ್ರಿ ಇದು ಕೊಡ್ರಿ, ಸಾರೈತಾ ಮೊಸೈತಾ ಅಂತ ಹೇಳಿ. ಹಂಗೆ ಕಣೆ ಬಾನು, ಯಾರು ಇಲ್ದೇ ಇರೋರ್ಗೆ ಮತ್ತೀಗ ಸ್ಯಾನೆ ಆಸೆ ಅಂತಿ. ಮಕ್ಳು ಮರಿ ಇರೋರು ತಿಂಬನ ಚೆನ್ನಾಗಿ ಅಂತಾರೆ. ಯಾರು ಇರಲ್ವಲ್ಲ ಗುಂಡ್ರು ಗೋವಿ ಇದ್ದಂಗೆ ಇರ್ತಾರಲ್ಲ, ಅವ್ರಿಗೆ ಸ್ಯಾನೆ ಆಸಿ ಇನ್ನ ಒಟ್ಟು ಕುಡಿಕನ ಅಂತಾನ. ಕುಡಿಕ್ ಹಂಗೋಗದೆ ಅವ್ರು ಕುಡಿಕ್ದಾರು. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಊರುಗಳಿಗೂ ಇಂಥವ್ರು ಇದ್ದೇ ಇರ್ತಾರೆ. ಅಲ್ಲ ಅವ್ರಿಗೆ ಮಕ್ಳು ಮರಿ ಅಣ್ಣ ತಮ್ಮ ಯಾರು ಇಲ್ದಿದ್ರು ಒಬ್ರೇ ಇದ್ರು ಆಸೆ ಜಾಸ್ತಿ, ಅತಿ ಆಸೆ. ಇನ್ನ ಒಂದಿಟ್ಟು ಕುಡಿಕನ ಅಂತಾನ. ಹೊಟ್ಟಿಗೆ ತಿಂದಲೆ ಕುಡಿಕ್ತವೆ. ಇಂಥವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳ್ರಿ. ಸರಿ, ಈ ವಿಡಿಯೋಲಿ ಮುಗಿಸ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.